ವೆಲ್ಕಮ್ ಬ್ಯಾಕ್. ವಿದ್ಯಾಮಂದಿರಗಳು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ನಾವು ಹೇಳ್ತೀವಿ. ಇಲ್ಲಿ ಕಲಿಕೆ ಅಷ್ಟೇ ಮುಖ್ಯ. ಧರ್ಮ ಗಿರ್ಮ ಅಂಥವು ಯಾವ್ದು ಇಲ್ಲಿ ಬರ್ಕೂಡ್ದು. ಧರ್ಮದ ಹೇರಿಕೆ ಅಂತೂ ಅಕ್ಷಮ್ಯ ಅಪರಾಧ. ಇಷ್ಟ ಆದರೂ ಕೂಡ ಹಾಸನದ ಮಾಸ್ಟರ್ PU ಇಸ್ಲಾಂ ಧರ್ಮದ ಬಗ್ಗೆ ಆ ಕಾಲೇಜ್ನಲ್ಲಿ, ಮಾಸ್ಟರ್ PU ಕಾಲೇಜ್ ಅನ್ನೋ ಕಾಲೇಜ್ನಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಲಾಗಿದೆಯಂತೆ. ಹಿಂದೂ ಕಾರ್ಯಕರ್ತರು ಇದಕ್ಕೆ ಕೆರಳಿ ಕೆಂಡ ಆಗಿದ್ದಾರೆ. ರೋಷಾಗ್ನಿ. ಹಾಸನ ಮಾಸ್ಟರ್ PU ಕಾಲೇಜಿನ ಮುಂದೆ ಹಿಂದೂ ಕಾರ್ಯಕರ್ತರ ರೋಷಾಗ್ನಿ. ABVP ವಿದ್ಯಾರ್ಥಿಗಳು ಕಿಡಿ ಕಾಲೇಜು ಆವರಣ ರಣಾಂಗಣವಾಗೋಕೆ ಕಾರಣವಾಗಿದ್ದು ಅದೊಂದು ಪ್ರವಚನ. ಮಾಸ್ಟರ್ PU ಕಾಲೇಜಿನಲ್ಲಿ ಇಸ್ಲಾಂ ಪ್ರವಚನ. ಇದೇನು PU ಕಾಲೇಜಾ ಮದರಸಾನ? ಹಾಸನದ ಮಾಸ್ಟರ್ PU ಕಾಲೇಜಿನಲ್ಲಿ ಇಸ್ಲಾಂ ಧರ್ಮದ ಪ್ರವಚನ ಮಾಡಿರೋ ಗಂಭೀರ ಆರೋಪ ಕೇಳಿ ಬಂದಿದೆ. ಕಾಲೇಜಿನವರು ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆಯನ್ನ ಕರೆಸಿ ಇಸ್ಲಾಂ ಬಗ್ಗೆ ಪ್ರವಚನ ಮಾಡಿಸಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಇದರಿಂದ ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳು ABVP ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಲೇಜಿನಲ್ಲಿರುವಂತಹ ಒಬ್ಬರು ಶಿಕ್ಷಕರೇ ಇದಕ್ಕೆ ಆಯೋಜನೆ ಮಾಡಿರುವಂಥದ್ದು. ಹಾಗೆ ಕಾಲೇಜ್ ಆಡಳಿತ ಮಂಡಳಿಯ ಸಹಕಾರ ಇಲ್ಲದಲೇ ಇದು ನಡೆದಿಲ್ಲ. ಇದೀಗೆ ಮುಂದುವರೆದ್ರೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಈ ಕಾಲೇಜ್ನ ಬಾಯ್ಕಾಟ್ ಮಾಡುವಂತ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಬಗ್ಗೆ ಕಾಲೇಜು ಪ್ರಾಂಶುಪಾಲರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲದೆ ಅಚಾತುರ್ಯ ನಡೆದು ಹೋಗಿದೆ ಎಂದಿದ್ದಾರೆ. ಮೊನ್ನೆ ಶುಕ್ರವಾರ ಏನೋ ನಡೀತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮೋರಲ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳಿ, ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ಒಂದು ಸ್ಪೀಚ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರನ್ನ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಆಗೋದಾದರೆ ನಾವು ಆಯಿತು ಅಂತ ಹೇಳಿ ಅದಕ್ಕೆ ಅಲೋ ಮಾಡಿದ್ವಿ. ಅವರು ಅದೇ ಥರ ವ್ಯಾಲ್ಯೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಮ್ಗೆ ನಮ್ಮ ಗಮನದಲ್ಲಿ ಯಾವುದರಲ್ಲೂ ಇಲ್ಲ ಸರ್. ವಿದ್ಯಾಮಂದಿರಗಳು ಸರ್ವ ಜನಾಂಗದ ಶಾಂತಿ ತೋಟ ಇದ್ದಂತೆ. ಇದನ್ನ ಎಲ್ಲಾ ಶಾಲಾ ಕಾಲೇಜುಗಳು ಅರಿತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ವಿದ್ಯಾಮಂದಿರಗಳು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ನಾವು ಹೇಳ್ತೀವಿ. ಇಲ್ಲಿ ಕಲಿಕೆ ಅಷ್ಟೇ ಮುಖ್ಯ. ಧರ್ಮ ಗಿರ್ಮ ಅಂಥವು ಯಾವ್ದು ಇಲ್ಲಿ ಬರ್ಕೂಡ್ದು. ಧರ್ಮದ ಹೇರಿಕೆ ಅಂತೂ ಅಕ್ಷಮ್ಯ ಅಪರಾಧ. ಇಷ್ಟ ಆದರೂ ಕೂಡ ಹಾಸನದ ಮಾಸ್ಟರ್ PU ಇಸ್ಲಾಂ ಧರ್ಮದ ಬಗ್ಗೆ ಆ ಕಾಲೇಜ್ನಲ್ಲಿ, ಮಾಸ್ಟರ್ PU ಕಾಲೇಜ್ ಅನ್ನೋ ಕಾಲೇಜ್ನಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಲಾಗಿದೆಯಂತೆ. ಹಿಂದೂ ಕಾರ್ಯಕರ್ತರು ಇದಕ್ಕೆ ಕೆರಳಿ ಕೆಂಡ ಆಗಿದ್ದಾರೆ. ರೋಷಾಗ್ನಿ. ಹಾಸನ ಮಾಸ್ಟರ್ PU ಕಾಲೇಜಿನ ಮುಂದೆ ಹಿಂದೂ ಕಾರ್ಯಕರ್ತರ ರೋಷಾಗ್ನಿ. ABVP ವಿದ್ಯಾರ್ಥಿಗಳು ಕಿಡಿ ಕಾಲೇಜು ಆವರಣ ರಣಾಂಗಣವಾಗೋಕೆ ಕಾರಣವಾಗಿದ್ದು ಅದೊಂದು ಪ್ರವಚನ. ಮಾಸ್ಟರ್ PU ಕಾಲೇಜಿನಲ್ಲಿ ಇಸ್ಲಾಂ ಪ್ರವಚನ. ಇದೇನು PU ಕಾಲೇಜಾ ಮದರಸಾನ? ಹಾಸನದ ಮಾಸ್ಟರ್ PU ಕಾಲೇಜಿನಲ್ಲಿ ಇಸ್ಲಾಂ ಧರ್ಮದ ಪ್ರವಚನ ಮಾಡಿರೋ ಗಂಭೀರ ಆರೋಪ ಕೇಳಿ ಬಂದಿದೆ. ಕಾಲೇಜಿನವರು ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆಯನ್ನ ಕರೆಸಿ ಇಸ್ಲಾಂ ಬಗ್ಗೆ ಪ್ರವಚನ ಮಾಡಿಸಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಇದರಿಂದ ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳು ABVP ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಲೇಜಿನಲ್ಲಿರುವಂತಹ ಒಬ್ಬರು ಶಿಕ್ಷಕರೇ ಇದಕ್ಕೆ ಆಯೋಜನೆ ಮಾಡಿರುವಂಥದ್ದು. ಹಾಗೆ ಕಾಲೇಜ್ ಆಡಳಿತ ಮಂಡಳಿಯ ಸಹಕಾರ ಇಲ್ಲದಲೇ ಇದು ನಡೆದಿಲ್ಲ. ಇದೀಗೆ ಮುಂದುವರೆದ್ರೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಈ ಕಾಲೇಜ್ನ ಬಾಯ್ಕಾಟ್ ಮಾಡುವಂತ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಬಗ್ಗೆ ಕಾಲೇಜು ಪ್ರಾಂಶುಪಾಲರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲದೆ ಅಚಾತುರ್ಯ ನಡೆದು ಹೋಗಿದೆ ಎಂದಿದ್ದಾರೆ. ಮೊನ್ನೆ ಶುಕ್ರವಾರ ಏನೋ ನಡೀತು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮೋರಲ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳಿ, ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ಒಂದು ಸ್ಪೀಚ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರನ್ನ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಆಗೋದಾದರೆ ನಾವು ಆಯಿತು ಅಂತ ಹೇಳಿ ಅದಕ್ಕೆ ಅಲೋ ಮಾಡಿದ್ವಿ. ಅವರು ಅದೇ ಥರ ವ್ಯಾಲ್ಯೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಮ್ಗೆ ನಮ್ಮ ಗಮನದಲ್ಲಿ ಯಾವುದರಲ್ಲೂ ಇಲ್ಲ ಸರ್. ವಿದ್ಯಾಮಂದಿರಗಳು ಸರ್ವ ಜನಾಂಗದ ಶಾಂತಿ ತೋಟ ಇದ್ದಂತೆ. ಇದನ್ನ ಎಲ್ಲಾ ಶಾಲಾ ಕಾಲೇಜುಗಳು ಅರಿತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ವಿದ್ಯಾಮಂದಿರಗಳು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ನಾವು ಹೇಳ್ತೀವಿ. ಇಲ್ಲಿ ಕಲಿಕೆ ಅಷ್ಟೇ ಮುಖ್ಯ. ಧರ್ಮ ಗಿರ್ಮ ಅಂಥವು ಯಾವ್ದು ಇಲ್ಲಿ ಬರ್ಕೂಡ್ದು. ಧರ್ಮದ ಹೇರಿಕೆ ಅಂತೂ ಅಕ್ಷಮ್ಯ ಅಪರಾಧ. ಇಷ್ಟ ಆದರೂ ಕೂಡ ಹಾಸನದ ಮಾಸ್ಟರ್ PU ಇಸ್ಲಾಂ ಧರ್ಮದ ಬಗ್ಗೆ ಆ ಕಾಲೇಜ್ನಲ್ಲಿ, ಮಾಸ್ಟರ್ PU ಕಾಲೇಜ್ ಅನ್ನೋ ಕಾಲೇಜ್ನಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಲಾಗಿದೆಯಂತೆ. ಹಿಂದೂ ಕಾರ್ಯಕರ್ತರು ಇದಕ್ಕೆ ಕೆರಳಿ ಕೆಂಡ ಆಗಿದ್ದಾರೆ.
ರೋಷಾಗ್ನಿ ಹಾಸನ ಮಾಸ್ಟರ್ ಪಿಯು ಕಾಲೇಜಿನ ಮುಂದೆ ಹಿಂದೂ ಕಾರ್ಯಕರ್ತರ ರೋಷಾಗ್ನಿ. ಎಬಿವಿಪಿ ವಿದ್ಯಾರ್ಥಿಗಳು ಕಿಡಿ ಕಾಲೇಜು ಆವರಣ ರಣಾಂಗಣವಾಗೋಕೆ ಕಾರಣವಾಗಿದ್ದು ಅದೊಂದು ಪ್ರವಚನ. ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಇಸ್ಲಾಂ ಪ್ರವಚನ. ಇದೇನು ಪಿಯು ಕಾಲೇಜ ಮದರಸಾನ? ಹಾಸನದ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಇಸ್ಲಾಂ ಧರ್ಮದ ಪ್ರವಚನ ಮಾಡಿರೋ ಗಂಭೀರ ಆರೋಪ ಕೇಳಿ ಬಂದಿದೆ. ಕಾಲೇಜಿನವರು ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆಯನ್ನ ಕರೆಸಿ ಇಸ್ಲಾಂ ಬಗ್ಗೆ ಪ್ರವಚನ ಮಾಡಿಸಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಇದರಿಂದ ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳು ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಲೇಜಿನಲ್ಲಿರುವಂಥ ಒಬ್ಬರು ಶಿಕ್ಷಕರೇ ಇದಕ್ಕೆ ಆಯೋಜನೆ ಮಾಡಿರುವಂಥದ್ದು. ಹಾಗೆ ಕಾಲೇಜ್ ಆಡಳಿತ ಮಂಡಳಿಯ ಸಹಕಾರ ಇಲ್ಲದಲೇ ಇದು ನಡೆದಿಲ್ಲ. ಇದೀಗೆ ಮುಂದುವರೆದ್ರೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಈ ಕಾಲೇಜ್ನ ಬಾಯ್ಕಾಟ್ ಮಾಡುವಂತ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಬಗ್ಗೆ ಕಾಲೇಜು ಪ್ರಾಂಶುಪಾಲರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲದೆ ಅಚಾತುರ್ಯ ನಡೆದು ಹೋಗಿದೆ ಎಂದಿದ್ದಾರೆ. ಮೊನ್ನೆ ಶುಕ್ರವಾರ ಏನು ನಡೀತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮೋರಲ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳಿ, ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ಒಂದು ಸ್ಪೀಚ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರನ್ನ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಆಗೋದಾದರೆ ನಾವು ಆಯಿತು ಅಂತ ಹೇಳಿ ಅದಕ್ಕೆ ಅಲೋ ಮಾಡಿದ್ವಿ. ಅವರು ಅದೇ ಥರ ವ್ಯಾಲ್ಯೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಮ್ಗೆ ನಮ್ಮ ಗಮನದಲ್ಲಿ ಯಾವುದರಲ್ಲೂ ಇಲ್ಲ ಸರ್. ವಿದ್ಯಾಮಂದಿರಗಳು ಸರ್ವ ಜನಾಂಗದ ಶಾಂತಿ ತೋಟ ಇದ್ದಂತೆ. ಇದನ್ನ ಎಲ್ಲಾ ಶಾಲಾ ಕಾಲೇಜುಗಳು ಅರಿತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ವೆಲ್ಕಮ್ ಬ್ಯಾಕ್. ವಿದ್ಯಾಮಂದಿರಗಳು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೆಲ್ಲ ನಾವು ಹೇಳ್ತೀವಿ. ಇಲ್ಲಿ ಕಲಿಕೆ ಅಷ್ಟೇ ಮುಖ್ಯ. ಧರ್ಮ ಆಗಿರ್ಮ ಅಂಥವು ಯಾವ್ದು ಇಲ್ಲಿ ಬರ್ಕೂಡ್ದು. ಧರ್ಮದ ಹೇರಿಕೆ ಅಂತೂ ಅಕ್ಷಮ್ಯ ಅಪರಾಧ. ಇಷ್ಟ ಆದರೂ ಕೂಡ ಹಾಸನದ ಮಾಸ್ಟರ್ ಪಿ ಯು ಇಸ್ಲಾಂ ಧರ್ಮದ ಬಗ್ಗೆ ಆ ಕಾಲೇಜಿನಲ್ಲಿ, ಮಾಸ್ಟರ್ ಪಿ ಯು ಅನ್ನೋ ಕಾಲೇಜಿನಲ್ಲಿ ಇಸ್ಲಾಂ ಧರ್ಮದ ಬಗ್ಗೆ ಪ್ರವಚನ ನೀಡಲಾಗಿದೆಯಂತೆ. ಹಿಂದೂ ಕಾರ್ಯಕರ್ತರು ಇದಕ್ಕೆ ಕೆರಳಿ ಕೆಂಡ ಆಗಿದ್ದಾರೆ. ರೋಷಾಗ್ನಿ ಹಾಸನ ಮಾಸ್ಟರ್ ಪಿಯು ಕಾಲೇಜಿನ ಮುಂದೆ ಹಿಂದೂ ಕಾರ್ಯಕರ್ತರ ರೋಷಾಗ್ನಿ. ಎಬಿವಿಪಿ ವಿದ್ಯಾರ್ಥಿಗಳು ಕಿಡಿ ಕಾಲೇಜು ಆವರಣ ರಣಾಂಗಣವಾಗೋಕೆ ಕಾರಣವಾಗಿದ್ದು ಅದೊಂದು ಪ್ರವಚನ. ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಇಸ್ಲಾಂ ಪ್ರವಚನ. ಇದೇನು ಪಿಯು ಕಾಲೇಜ ಮದರಸಾನ? ಹಾಸನದ ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಇಸ್ಲಾಂ ಧರ್ಮದ ಪ್ರವಚನ ಮಾಡಿರೋ ಗಂಭೀರ ಆರೋಪ ಕೇಳಿ ಬಂದಿದೆ. ಕಾಲೇಜಿನವರು ಜಮಾತ್ ಇಸ್ಲಾಮಿ ಹಿಂದ್ ಸಂಘಟನೆಯನ್ನ ಕರೆಸಿ ಇಸ್ಲಾಂ ಬಗ್ಗೆ ಪ್ರವಚನ ಮಾಡಿಸಿದೆ ಅಂತ ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಇದರಿಂದ ರೊಚ್ಚಿಗೆದ್ದ ಹಿಂದೂ ಸಂಘಟನೆಗಳು ಎಬಿವಿಪಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಕಾಲೇಜಿನಲ್ಲಿರುವಂಥ ಒಬ್ಬರು ಶಿಕ್ಷಕರೇ ಇದಕ್ಕೆ ಆಯೋಜನೆ ಮಾಡಿರುವಂಥದ್ದು. ಹಾಗೆ ಕಾಲೇಜ್ ಆಡಳಿತ ಮಂಡಳಿಯ ಸಹಕಾರ ಇಲ್ಲದಲೇ ಇದು ನಡೆದಿಲ್ಲ. ಇದೀಗೆ ಮುಂದುವರೆದ್ರೆ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ಈ ಕಾಲೇಜ್ನ ಬಾಯ್ಕಾಟ್ ಮಾಡುವಂತ ಒಂದು ಪ್ರಯೋಗವನ್ನು ಮಾಡಬೇಕಾಗುತ್ತೆ. ಇನ್ನು ಈ ಬಗ್ಗೆ ಕಾಲೇಜು ಪ್ರಾಂಶುಪಾಲರ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲದೆ ಅಚಾತುರ್ಯ ನಡೆದು ಹೋಗಿದೆ ಎಂದಿದ್ದಾರೆ. ಮೊನ್ನೆ ಶುಕ್ರವಾರ ಏನು ನಡೀತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬರು ಮೋರಲ್ ಎಜುಕೇಷನ್ ಕೊಡ್ತೀವಿ ಅಂತ ಹೇಳಿ, ಅಂದರೆ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಬಗ್ಗೆ ಒಂದು ಸ್ಪೀಚ್ ಮಾಡ್ತೀವಿ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರನ್ನ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ ಆಗೋದಾದರೆ ನಾವು ಆಯಿತು ಅಂತ ಹೇಳಿ ಅದಕ್ಕೆ ಅಲೋ ಮಾಡಿದ್ವಿ. ಅವರು ಅದೇ ಥರ ವ್ಯಾಲ್ಯೂ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದು ನಮ್ಗೆ ನಮ್ಮ ಗಮನದಲ್ಲಿ ಯಾವುದರಲ್ಲೂ ಇಲ್ಲ ಸರ್. ವಿದ್ಯಾಮಂದಿರಗಳು ಸರ್ವ ಜನಾಂಗದ ಶಾಂತಿ ತೋಟ ಇದ್ದಂತೆ. ಇದನ್ನ ಎಲ್ಲಾ ಶಾಲಾ ಕಾಲೇಜುಗಳು ಅರಿತುಕೊಂಡ್ರೆ ಒಳ್ಳೆಯದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.